ಇಂಟಿಗ್ರೇಷನ್ ಫಾರ್ಮುಲಾಸ್ ನೋಡೋಣ. ವಿ ಸಿ ದ ಇಂಟಿಗ್ರೇಷನ್ ಫಾರ್ಮುಲಾಸ್. ಸೊ ಆದಷ್ಟು ಎಲ್ಲ ಡಿರೈವ್ ಮಾಡ್ತೀನಿ, ಸುಮ್ಮನೆ ಬರ್ಸೋದು ಬೇಡ, ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂದರೆ ಮೇಯ್ನ್ಲಿ ಫಾರ್ಮುಲಾಸ್ ಬರ್ದಿಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ನಿಮ್ಗೊಂದು ಫಾರ್ ಎಕ್ಸಾಂಪಲ್ ಇದು ಕೊಡ್ತೀನಿ. ಇವಾಗ ಆ್ಯಂಟಿ ಡಿರೈವೇಟಿವ್ ಆಫ್ ಎಕ್ಸ್ ದ ಪವರ್ ಆಫ್ 5 ಕೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ ನೋಡಿ. ಇದರಲ್ಲಿ ಆ್ಯಂಟಿ ಡಿರೈವೇಟಿವ್ ಅಂದರೆ ಇಂಟಿಗ್ರೇಷನ್ ಆಗುತ್ತೆ. ಸೊ ಯಾವುದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರು. ಓಕೆ, ಸೊ ಯಾವುದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಟು ದ ಪವರ್ ಆಫ್ 5 ಬರುತ್ತೆ. ಆಪ್ಷನ್ ಡಿ. ಡಿ ನೋಡಿ, ಎ. ಆಪ್ಷನ್ ಸಿ ಸರ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಎಕ್ಸ್ ಟು ದ ಪವರ್ ಆಫ್ 6 ನ. ಏನು ಡಿಫ್ರೆನ್ಷಿಯೇಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ 6 ಏನು 6 ಎಕ್ಸ್ ಟು ದ ಪವರ್ ಆಫ್ 5 ಆನ್ಸರ್ ಬಿ ಸರ್. ಬಿ 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 ಆಪ್ಷನ್ ಸಿ ಸರ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರಬೇಕು ವ್ಯಾಲ್ಯೂ. ಆಂಟಿ ಡೆರಿವೇಟಿವ್ ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಕ್ಸ್ ಟು ದ ಪವರ್ ಆಫ್ 6 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? 6 ಎಕ್ಸ್ ಟು ದ ಪವರ್ ಆಫ್ 5 ಬರುತ್ತೆ. ಆನ್ಸರ್ ಅಲ್ಲ. ನೆಕ್ಸ್ಟ್ ಇದು ತಗೊಳ್ಳಿ, 1/5 ಎಕ್ಸ್ ಟು ದ ಪವರ್ ಆಫ್ 6 ಅಂದ್ರೆ 6 ಇಂಟು ಎಕ್ಸ್ ಟು ದ ಪವರ್ ಆಫ್ 6 ಆನ್ಸರ್ ಇಲ್ಲ. ಇದು ತಗೊಳ್ಳಿ, ಸೊ 1/6 ಇಂಟು 6 ಇಂಟು ಎಕ್ಸ್ ಟು ದ ಪವರ್ ಆಫ್ 5 ಬರುತ್ತೆ. ಸೊ 6 ಕ್ಯಾನ್ಸಲ್ ಆದ್ರೆ ಏನು ಬರುತ್ತೆ? ಎಕ್ಸ್ ಟು ದ ಪವರ್ ಆಫ್ 5 ಬರುತ್ತೆ. ಸೊ ಏನ್ ಅರ್ಥ ಆಗ್ತಿದೆ ನಿಮ್ಗಿಲ್ಲಿ? ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ನಿಮ್ಗಿಲ್ಲಿ? ಆನ್ಸರ್ ನ ಕ್ವಶನ್ ಮಾಡಬೇಕು. ಅರ್ಥ ಆಯ್ತಾ? ಏನೆಲ್ಲ ಟ್ರೈ ಮಾಡ್ತಿದೆ ಅಂದ್ರೆ ಇದನ್ನೇ ಮಾಡ್ತಾ ಇರೋದು. ಇಂಟಿಗ್ರೇಷನ್ ಅಷ್ಟು, ಆನ್ಸರ್ ನ ಕ್ವಶನ್ ಮಾಡ್ಬಿಟ್ರೆ ಇಂಟಿಗ್ರೇಷನ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ಆನ್ಸರ್ ಏನು? ಬಟ್ ಆನ್ಸರ್ ಬಂದು ಇಂಟಿಗ್ರೇಷನ್. ಕ್ವಶನ್ ಏನು? ಡಿಫ್ರೆನ್ಸಿಯೇಷನ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಆರ್ ಯು ಗೆಟಿಂಗ್ ದ ಪಾಯಿಂಟ್? Yes, sir. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಸೊ ಇವಾಗ ನಾರ್ಮಲ್ ಆಗಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಏನಪ್ಪ? N ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಎಕ್ಸ್ ಟು ದ ಪವರ್ ಆಫ್ into x to the power of n minus 1. ಸೊ ಇದು ಬಂದು ಏನಿಗಂದ್ರೆ Differentiation. ಲಾಜಿಕ್ ಅಸಂಪ್ಷನ್. ನಾವು ಸೊ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಅಂದ್ರೆ ಏನು? ಉಲ್ಟಾ. ಸೊ ಇವಾಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಏನು? ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಡಿ ಎಕ್ಸ್ ಏನು? ಸೊ ಇಲ್ಲಿ ಡಿಕ್ರೀಸ್ ಆಗ್ತಾ ಇತ್ತು, ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇತ್ತು. ಇಲ್ಲೇನಾಗ್ಬೇಕು? ಉಲ್ಟಾ ಮಾಡಿ. Increase. X to the power of n plus 1 ಮಲ್ಟಿಪ್ಲೈ ಮಾಡ್ತಾ ಇದ್ರಿ, ಇಲ್ಲೇನಾಗುತ್ತೆ? divide. ಮತ್ತೆ ಇನ್ಕ್ರೀಸ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1. ನೋಡಿ ಎಷ್ಟು ಈಸಿ ಅಲ್ವಾ? ಇನ್ನೊಂದೇನ್ ಬರುತ್ತೆ? ಕರೆಕ್ಟ್. Constant. ಅರ್ಥ ಆಯ್ತಾ? ಇಷ್ಟೇ ಕಾನ್ಸೆಪ್ಟ್ ಕಂಡ್ರ. ಸೊ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಅದೇ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1. ಇದು ಬಯಾಟಿಂಗ್ ವೇ. ನಾರ್ಮಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್, ಸೊ ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಾ ಇದ್ರಿ ಪವರ್ ನ, ಇಲ್ಲಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ರಿ, ಇಲ್ಲಿ ಡಿವೈಡ್ ಆಗುತ್ತೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ. ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಬರುತ್ತಾ? Yes, sir. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಬರುತ್ತಾ? ಡೆಫಿನೆಟ್ಲಿ ಬರುತ್ತೆ. ಅಲ್ಲ ಕೆಲ್ಸ್ಕೊಂಡ್ಬಿಡಿ, ಬೇಕಾದ್ರೆ ಮಾಡ್ಕೊಳ್ಳಿ, ಬೇಡ ಇವಾಗ. ಅರ್ಥ ಆಯ್ತಾ? ಸೊ ಇವಾಗ ಇಂಟಿಗ್ರೇಷನ್ ಆಫ್ 1 dx ಅಥವಾ ಇಂಟಿಗ್ರೇಷನ್ ಆಫ್ ಏನು ಇಲ್ಲ ಅಂದ್ರೆ dx ಅಂತ ಬರಿತೀನಿ. ಸೊ ಅದನ್ನ 1 dx ಅಂತ ಬರ್ಕೊಬಹುದು. ಏನು ಇಲ್ಲ ಅಂದ್ರೆ 1 ಇದೆ ಅಂತ. ಕರೆಕ್ಟಾ? 1 ಇದೆ ಅಂತ. ಸೊ 1 ಅಂದ್ರೆ ಏನು? ಎಕ್ಸ್ ಕಾನ್ಸ್ಟೆಂಟ್. ಎಕ್ಸ್ ಟು ದ ಪವರ್ ಆಫ್ 0. ಎಕ್ಸ್ ಪವರ್ ಆಫ್ 0 ವ್ಯಾಲ್ಯೂ ಏನು? 1. ಪವರ್ ಆಫ್ 0 ಎಷ್ಟಪ್ಪ? ಎನಿಥಿಂಗ್ ಟು ದ ಪವರ್ ಆಫ್ 0 ಏನು? 1 ಇದೆ ಅಂತ. ಅಲ್ಲಿ 0 ಅಂದ್ರೆ 0 ಥಿಂಗ್, ಏನು ಇಲ್ಲ ಅಂತ. ಓಕೆ, ಸೊ ಎಕ್ಸ್ ಟು ದ ಪವರ್ ಆಫ್ 0 ನ ಎಕ್ಸ್ ಟು ದ ಪವರ್ ಆಫ್ ಎನ್ ಅನ್ಕೊಳ್ಳಿ. ಏನ್ ಬರುತ್ತೆ ನೋಡಿ? ಎಕ್ಸ್ ಟು ದ ಪವರ್ ಆಫ್ 0 ಪ್ಲಸ್ 1 ಡಿವೈಡ್ ಬೈ 0 ಪ್ಲಸ್ 1 ಏನ್ ಬರುತ್ತೆ? ಎಕ್ಸ್ ಬೈ 1 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 dx ಎಷ್ಟು ಬರುತ್ತೆ? ಎಕ್ಸ್ ಪ್ಲಸ್ ಸಿ ಬರುತ್ತೆ.
ಡಿಫ್ರೆನ್ಸಿಯೇಷನ್ ಏನಾಗ್ತಾ ಇತ್ತು? ವಾಟ್ ಇಸ್ Zero. ಎಕ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? One. 1. ಗೊತ್ತಾಗ್ತಿದ್ಯಾ? One. ಎಷ್ಟೊತ್ತು ಹೇಳ್ತಾರೆ ಅದನ್ನೇ, ಏನ್ ಆನ್ಸರ್ ಬರುತ್ತೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕ್ವಶನ್ ಬರುತ್ತೆ. ಅರ್ಥ ಆಯ್ತಾ? Yes, sir. ಆಗಿಲ್ಲ, ಇರೋ ನಿಮಿಷ. ಅರ್ಥ ಆಯ್ತಾ ಇಲ್ವಾ? ಕನ್ಫ್ಯೂಷನ್ ಆಗ್ತಾ ಇದೆಯಾ? ಅರ್ಥ ಆಯ್ತು ಸರ್. Thank you, sir. ಇವೆಲ್ಲ ಮಿಕ್ಸ್ಚರ್ ಕೊಡ್ತಾ ಇದೀನಿ, ಇವೆಲ್ಲ ಒಟ್ಟಿಗೆ ಬರ್ಕೊಂಡು ಹೋಗ್ತೀನಿ ನೋಡಿ, ಅರ್ಥ ಆಗುತ್ತೆ ನಿಮ್ಗೆ ಇವಾಗ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಮೇನ್ ಥಿಂಗ್ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಇದ್ರಷ್ಟು ಈಸಿಯೆಸ್ಟ್ ಇನ್ ಯಾವ್ದು ಇಲ್ಲ. ಇಷ್ಟೇನಾ ಸರ್ ಇಂಟಿಗ್ರೇಷನ್? ಈ ಮಾತು ಜ್ಞಾಪನ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಯಾರ ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಇದೆ, ಮುಗಿಯೋಷ್ಟೊತ್ತಿಗೆ ಏನ್ ಸರ್ ಇಂಟಿಗ್ರೇಷನ್ ಇಷ್ಟೇನಾ ಅಂತ ಹೇಳಿಲ್ವಾ ಕೇಳಿ ನೀವು. ಅರ್ಥ ಆಯ್ತಾ? ಆ ರೇಂಜಿಗೆ ಬರ್ತೀರಾ. ಅದು ಬರಬೇಕು ಅಂದ್ರೆ ಏನು? ಫಸ್ಟ್ ಥಿಂಗ್ ಡಿಫ್ರೆನ್ಸಿಯೇಷನ್ ಬರಬೇಕು, ಕಲಿಬೇಕು. ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಕಲೀರಿ. ಸೊ ಇವಾಗ ಯಾವುದು? ಆಲ್ಜಿಬ್ರಾಯಿಕ್ ಫಾರ್ಮುಲಾಸ್ ನೋಡೋಣ. ಸೊ ಫಸ್ಟ್ ಥಿಂಗ್ ಯಾವುದು? ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಡಿ ಎಕ್ಸ್ ಏನ್ ಬರುತ್ತೆ ಹೇಳಿ ಇವಾಗ? X to the power of n plus 1 ಡಿವೈಡ್ ಬೈ n plus ಇದನ್ನ ತುಂಬಾ ಜ್ಞಾಪನ ಇಟ್ಕೊಳ್ಳಿ, ಎಲ್ಲಾ ಕಡೆನೂ ಅಪ್ಲೈ ಆಗುತ್ತೆ ನೋಡಿ. ಬಂತ ಒಂದು ಫಾರ್ಮುಲಾ ಇವಾಗ, ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1. ಏನೋ ಒಂದು ಬಿಟ್ರಿ, ಏನ್ ಬಿಟ್ವಿ? plus c. Plus C. ಸೆಕೆಂಡ್ ಒನ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂತ ಬರುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಏನು? ಅಲ್ಲಿ 1 ಇದೆ ಅಂತ, ಕರೆಕ್ಟಾ? Yes, sir. ಅಂದ್ರೆ ಏನು? ಎಕ್ಸ್ ಟು ದ ಪವರ್ ಆಫ್ 0 ಅಂತ. ಸೊ ಎಕ್ಸ್ ಟು ದ ಪವರ್ ಆಫ್ 0 ನ ಎಕ್ಸ್ ಟು ದ ಪವರ್ ಆಫ್ ಎನ್ ಅಪ್ಲೈ ಮಾಡಿ ಇಂಟಿಗ್ರೇಟ್ ಮಾಡಿ ಏನ್ ಬರುತ್ತೆ? ಎಕ್ಸ್ ಟು ದ ಪವರ್ ಆಫ್ 0 ಪ್ಲಸ್ 1 ಡಿವೈಡ್ ಬೈ 0 ಪ್ಲಸ್ 1 ಏನ್ ಬರುತ್ತೆ? ಎಕ್ಸ್ ಟು ದ ಪವರ್ ಆಫ್ 1 ಡಿವೈಡ್ ಬೈ 1 ಅಂದ್ರೆ ಎಕ್ಸ್ ಬರುತ್ತೆ, ಬೈ 1 ಅಂದ್ರೆ ಸೇಮ್ ಥಿಂಗ್ ಪ್ಲಸ್ ಸಿ. ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ಅರ್ಥ ಆಯ್ತಾ? ನೋಡಿ, ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ ಏನು ಇಲ್ಲ, 1 ಇದೆ ಅನ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು? 1 ಅಲ್ವಾ? ನೋಡಿ ಇಂಟಿಗ್ರೇಷನ್ ಬಂತು ಅಷ್ಟೇ. ಇವಾಗ ಥರ್ಡ್ ಒನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್. ಇವಾಗ ಹೇಳಿ ನೋಡೋಣ. 1 ಹೋದ್ರಿ ಮನೆಗೆ ಅಪ್ಲೈ ಮಾಡ್ರಿ ಫಾರ್ಮುಲಾ. ಇಲ್ಲಿ x square 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ ಎನ್ ಎಷ್ಟಿದೆ? ಎನ್ ಇಸ್ಕೊಲ್ ಟು 1. ಎಕ್ಸ್ ಅಂದ್ರೆ ಏನು ಇಲ್ಲ, 1 ಇದೆ ಅಂತ. ಸೊ ಎನ್ ಇಸ್ಕೊಲ್ ಟು 1 ಆಗತ್ತಾ? 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 1 ಎಕ್ಸ್ ಟು ದ ಪವರ್ ಆಫ್ 2 ಡಿವೈಡ್ ಬೈ 2 ಪ್ಲಸ್ ಸಿ. ಸೊ ದೇರ್ ಫೋರ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಏನು? ಎಕ್ಸ್ ಸ್ಕ್ವೇರ್ ಬೈ 2. ಸಿಮಿಲರ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಏನಾಗುತ್ತೆ? x cube divided by 3. ಎಕ್ಸ್ ಟು ದ ಪವರ್ ಆಫ್ 3 ಪ್ಲಸ್ 1 ಡಿವೈಡ್ ಬೈ 3 ಪ್ಲಸ್ 1 ಸಾರಿ 2 ಪ್ಲಸ್ 1 ಡಿವೈಡ್ ಬೈ 2 ಪ್ಲಸ್ 1 ಏನ್ ಬರುತ್ತೆ? x cube by 3. ಎಕ್ಸ್ ಕ್ಯೂಬ್ ಬೈ 3. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ ಇವಾಗ? Yes, sir. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ. ಇಲ್ಲಿ ಇದನ್ನೇ ಇಲ್ಲಿ ಬರೀತೀನಿ ನೋಡಿ. ಇಲ್ಲಿ ಇವಾಗ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಏನಪ್ಪಾ? ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಏನಪ್ಪಾ? 1 ಪವರ್ ಇನ್ಕ್ರೀಸ್ ಮಾಡಿ x square by 2 ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಪ್ಪಾ? x cube by 3. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ 3 ಏನಪ್ಪಾ? X to the power of 4 by 4. ಏನಾಗ್ತಾ ಇದೆ? ಇಲ್ಲಿ ಪವರ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಫ್ರೆನ್ಷಿಯಲ್ ಏನಾಗ್ತಾ ಇತ್ತು? ಪವರ್ಸ್ ಡಿಕ್ರೀಸ್ ಆಗ್ತಾ ಇತ್ತು, ಕರೆಕ್ಟಾ? Yes, sir. ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್. ಸೊ ಏನೇ ಬರೋನು 1 ಪವರ್ ಇನ್ಕ್ರೀಸ್ ಮಾಡಿ ಡಿವೈಡ್ ಬೈ 4 ಬರೀರಿ. ಇಲ್ಲಿ ಏನ್ ಬರೀತೀರ ಅದು ಬರೀರಿ ಇಲ್ಲಿ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ 9 ಡಿ ಎಕ್ಸ್ ಎಷ್ಟು? X to x to the power of 10 by 10. divided by Power of 10 by 10. ಇಂಟಿಗ್ರೇಷನ್. ಅರ್ಥ ಆಯ್ತಾ?
Yes, sir. Yes, sir. ಎಲ್ಲ ಜ್ಞಾಪಕ ಇಟ್ಕೊಬೇಕಂದ್ರೆ ಈ ಫಾರ್ಮುಲಾ ಮೇಲೆ ಅಪ್ಲೈ ಆಗುತ್ತೆ. x to the power of n plus 1 divided by n plus 1. ಅರ್ಥ ಆಯ್ತಾ? Yes, Yes, sir. sir. ಬರ್ಕೊಳ್ಳಿ. Yes, sir. ಅರ್ಥ ಆಗಿ ಬರ್ಕೊಳ್ಳಿ. ಇನ್ನ ಹಂಗೆ ಅರ್ಥ. ಅದಕ್ಕೆ ಫಸ್ಟ್ ಫಾರ್ಮುಲಾಸ್ ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀರ್ ಕುಡ್ದಂಗೆ ಫಾರ್ಮುಲಾಸ್ ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಬ್ಲೈಂಡ್ ಆಗಿ ಬರ್ಕೊಂಡು ಹೋಗ್ಬೇಡಿ, ಯಾಕಂದ್ರೆ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಇವಾಗ ಇಂಟಿಗ್ರೇಷನ್. Yes, sir. Yes, sir. ಪೂರ್ತಿ ಬೇಡ, ಪೂರ್ತಿ ಆಮೇಲೆ ಹೋಗೋಣ. ಅಟ್ಲೀಸ್ಟ್ ಸ್ವಲ್ಪ ಇವಾಗ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅರ್ಥ ಗೊತ್ತಾಗ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ ಎಕ್ಸ್ ಗೆ ನಾವು ಬರ್ದ್ಬಿಟ್ವಿ. ಇವಾಗ ನೆಕ್ಸ್ಟ್ ಬರುತ್ತೆ. ಇದೇ ನಮ್ಮ ಹುಡುಗರು ಭಾರಿ ಡೇಂಜರ್. ಏನ್ ಸರ್ ಅಂತಂದ್ರೆ ಎಷ್ಟಾಯ್ತು? 1 2 3 4 5 6 ರೂಟ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್. ಹೆಂಗ್ ಸರ್ ಇದು ಅಂತಂದ್ರೆ ಇವಾಗ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಎಕ್ಸ್ ದ ಪವರ್ ಆಫ್ ಎನ್ ಏನು? ಎಕ್ಸ್ ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಫಾರ್ಮುಲಾ ಸರ್ ಅಷ್ಟೇ ಅಪ್ಲೈ ಮಾಡಿ. ಸೊ ರೂಟ್ ಎಕ್ಸ್ ನ ಐ ಕ್ಯಾನ್ ರೈಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ದ ಪವರ್ ಆಫ್ 1/2 ಡಿ ಎಕ್ಸ್ ಬರಿಬೋದಾ? Yes, sir. Yes, sir. ರೂಟ್ ಎಕ್ಸ್ ನ 1/2 ಅಂತ ಬರಿಬೋದಾ? ಬರಿಬಹುದು. ಬಿಕಾಸ್ ರೂಟ್ ಎಕ್ಸ್ ಇಸ್ ಟು 1/2 ಬದ್ರೆ ಎಕ್ಸ್ ಪವರ್ ಆಫ್ 1/2 ಅಂದ್ರೆ ರೂಟ್ ಎಕ್ಸ್ ಅಂದ್ಬಿಟ್ಟು ಅಷ್ಟೇ. ಸೊ ಸೇಮ್ ಅಪ್ಲೈ ಮಾಡಿ. ಎನ್ ಇಸ್ ಟು ವಾಟ್ ಇಯರ್? 1/2 ಅಪ್ಲೈ ಮಾಡಿ. ಎಕ್ಸ್ ದ ಪವರ್ ಆಫ್ 1/2 ಪ್ಲಸ್ 1 Plus ಹೋಲ್ ಡಿವೈಡ್ ಬೈ 1/2 ಪ್ಲಸ್ 1. ನೋಡಿ ಏನ್ ಬರುತ್ತೆ? ಎಕ್ಸ್ ದ ಪವರ್ ಆಫ್ 1/2 ಪ್ಲಸ್ 1 ಎಷ್ಟು ಬರುತ್ತೆ ಇದು? ಎಕ್ಸ್ ದ ಪವರ್ ಆಫ್ ಎಲ್ಸಿಎಂ ತಗೊಂಡ್ರೆ 2 ಪ್ಲಸ್ 1 ಹೋಲ್ ಡಿವೈಡ್ ಬೈ ಎಲ್ಸಿಎಂ ತಗೊಂಡ್ರೆ 1 ಪ್ಲಸ್ 2 ಬರುತ್ತೆ. ಕರೆಕ್ಟಾ? sir. 3/2. ಎಕ್ಸ್ ದ ಪವರ್ ಆಫ್ 3/2 ಹೋಲ್ ಡಿವೈಡ್ ಬೈ 3/2. 3/2. ಓಕೆ. ಸೊ ಎಕ್ಸ್ ದ ಪವರ್ ಆಫ್ 3/2 ನ ಹೆಂಗ್ ಬರಿಬಹುದು? ಏನು ಬರೆಯಕ್ಕಾಗಲ್ಲ. ಸೊ ಅಷ್ಟೇ ಅದು. ಸೊ ಈ 3/2 ಇದೆಯಲ್ಲ, ಇದು ಉಲ್ಟಾ ಮಾಡ್ಬೋದಾ ಮೇಲ್ಗಡೆ ಬರೆದ್ರೆ? Yes, sir. So ಇದನ್ನ 2/3 ಅಂತ ಬರಿಬಹುದು. x to the power of 3/2 plus c. So therefore integration of root x dx is equal to 2/3 x to the power of 3/2 plus c. ಗೊತ್ತಾಯ್ತು ಇವಾಗ? Yes, sir. ಡೈರೆಕ್ಟ್ ಆಗಿ ನಾನು ಇದು ಬರೆದು ಬಿಟ್ಟಿದ್ರೆ ಯಾವನ್ ಬೇಕು ಇಂಟಿಗ್ರೇಷನ್ ಹೋಗಿ ಸರ್ ಮಾಡ್ತಾ ಇದ್ರಿ. ಡಿಫ್ರೆನ್ಷಿಯಲ್ ಈಸಿ. ರೂಟ್ ಎಕ್ಸ್ ಏನು 1/2 ರೂಟ್ ಎಕ್ಸ್. ಇಲ್ಲಿ ನೋಡಿ ಏನಾರ ಇದೆ 2/3 ಅಂತ ಎಕ್ಸ್ ದ ಪವರ್ ಆಫ್ 3/2 ಅಂತ ಹೆಂಗ್ ಬಂತು ಗೊತ್ತಾಯ್ತಾ ಇವಾಗ? Yes, sir. Yes, sir. ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಇಂದ ಇನ್ನೊಂದ್ಸರಿ ಹೇಳ್ಬೋದಾ ಸರ್? ಇಲ್ಲಿಂದನಪ್ಪ ಅದ್ರ ಕೆಳಗಡೆ ಸರ್. ಇಲ್ಲಿ ಎಲ್ಸಿಎಂ ತಗೊಳ್ಳೋ. ಇಲ್ಲಿ ಎಕ್ಸ್ ದ ಪವರ್ ಆಫ್ 1/2 ಪ್ಲಸ್ 1 ಇದೆಯಲ್ಲ, ಇದಕ್ಕೆ ಎಲ್ಸಿಎಂ ತಗೋ 2 ಬರುತ್ತೆ. 1 ಪ್ಲಸ್ ಕನ್ಫ್ಯೂಷನ್ ಅಂದ್ರೆ 1 ಪ್ಲಸ್ 2 ಬರ್ತೀನಿ. ಓಕೆ, ಎರಡು ಒಂದೇನೆ ಪ್ಲಸ್ ಅಲ್ವಾ? ಸೊ ಈ 1 ಹಂಗೆ ಬರುತ್ತೆ, ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. 1 ಪ್ಲಸ್ 2 ಬಂದು 3/2 ಆಗುತ್ತೆ. ಇಲ್ಲೂ ಅಷ್ಟೇ 2 ಎಲ್ಸಿಎಂ ತಗೊಂಡಿದ್ದೀನಿ. ಸೊ 1 ಪ್ಲಸ್ 2 ಬರುತ್ತೆ, ಬೈ 2 ಬರುತ್ತೆ, 3/2 ಬರುತ್ತೆ. ಇದನ್ನ ಉಲ್ಟಾ ಮಾಡಿದ್ರೆ 2/3 ಬರುತ್ತೆ ಮೇಲ್ಗಡೆ. 2/3 ಇಂಟು ಎಕ್ಸ್ ದ ಪವರ್ ಆಫ್ 3/2 ಅಷ್ಟೇ. ಸೊ ರೂಟ್ ಎಕ್ಸ್ ಇಂಟಿಗ್ರೇಷನ್ ಬಂದು 2/3 ಎಕ್ಸ್ ದ ಪವರ್ ಆಫ್ 3/2 ಪ್ಲಸ್ ಸಿ. ಇದನ್ನ ನಾಲ್ಕನೇ ಇಟ್ಕೊಳ್ಳಿ, ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಹೆಂಗ್ ಬಂತು ಗೊತ್ತಾಗ್ಲಿಲ್ಲ ಅಂದ್ರೆ ದಿಸ್ ಇಸ್ ದ ವೇ ಯು ಕ್ಯಾನ್ ಗೋ ಥ್ರೂ ಇಟ್. ಇದೇನೋ ಬಂತು. ಇವಾಗ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1/√x dx. ಇದಕ್ಕೆ ಹೆಂಗ್ ಮಾಡೋದು? ಸೇಮ್ ಹಂಗೇನೆ. ಏನು ಅದಕ್ಕೆ ಎಕ್ಸ್ ಪವರ್ ಆಫ್ 1/2 ಬಂದಿತ್ತು, ಎಕ್ಸ್ ಪವರ್ ಆಫ್ -1/2 ಬಂದಿತ್ತು. ಇದಕ್ಕಿನ್ನ ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 2√x ಪ್ಲಸ್ ಸಿ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನು? 1/2 root. 1/2 root. 1/2 ರೂಟ್ ಎಕ್ಸ್. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ? Integration. ಏನ್ ಕೇಳ್ತಾ ಇದ್ದಾನೆ? ಏನ್ ಅಡಿಷನಲ್ ಆಗಿದೆ ಇಲ್ಲಿ? ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಕೇಳ್ತಾ ಇದ್ದಾನ? ಅಲ್ಲ, ಇಂಟಿಗ್ರೇಷನ್ ಆಫ್ ಏನ್ ಕೇಳ್ತಾ ಇದ್ದಾನೆ? ಇದು ಕೇಳ್ತಾ ಇದ್ದಾನೆ. ಕರೆಕ್ಟಾ? ಇದನ್ನ ಐ ಕ್ಯಾನ್ ರೈಟ್ 1/2 ಅಲ್ಲ 1/2 ಇಂಟು 1/√x ಅಂತ ಬರಿಬೋದಾ? Yes, sir. ಇದನ್ನ ಡಿಫರೆನ್ಷಿಯಲ್ ಆಫ್ ರೂಟ್ ಎಕ್ಸ್ ನ 1/2 ಇಂಟು ರೂಟ್ ಎಕ್ಸ್ ಅಂತ ಬರಿಬೋದಾ? ಇಂಟಿಗ್ರೇಷನ್ ಹಾಕಿ. ನಂಗೆ ಇದು ಪಾರ್ಟ್ ಬೇಡ, ಇದನ್ನ ಈ ಕಡೆ ಕಳಿಸಿ. ಏನಾಗುತ್ತೆ? 2. ಸೊ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಇಸ್ಕೊಳ್ತು ಏನು? 2 root x.
Yes, sir. ಅರ್ಥ ಆಯ್ತಾ ಕಾನ್ಸೆಪ್ಟ್? ಅದಕ್ಕೆ ಹೇಳ್ತಾ ಇರೋದು ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ ಗೊತ್ತಿರ್ಬೇಕು. ಇಲ್ಲಿ ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ಕೊಲ್ ಟು 1/2 ರೂಟ್ ಎಕ್ಸ್. ನನಗೆ ಏನ್ ಕೇಳಿದಾನೆ ಇಲ್ಲಿ? ಇಂಟಿಗ್ರೇಷನ್ ಆಫ್ 1/2 ರೂಟ್ ಎಕ್ಸ್ ಕೇಳ್ತಾ ಇದ್ದಾನೆ. 2 ಈ ಕಡೆ ಕಳಿಸಿ, ಮುಗೀತಾ? ಇಂಟಿಗ್ರೇಷನ್ ಆಫ್ 1/2 ರೂಟ್ ಎಕ್ಸ್ ಏನು? 2 root x. ಉಲ್ಟಾ ಮಾಡಿ. ಇಂಟಿಗ್ರೇಷನ್ ಆಫ್ 1/2 ರೂಟ್ ಎಕ್ಸ್ ಡಿ ಎಕ್ಸ್ ಇಸ್ಕೊಲ್ ಟು ಏನು? 2x ಪ್ಲಸ್ ಸಿ. ಇಲ್ಲ ಅಂತಂದ್ರೆ ಟೇಕ್ ದಿಸ್ 1/2 ರೂಟ್ ಎಕ್ಸ್ ನ ಐ ಕ್ಯಾನ್ ರೈಟ್ 1/x ಟು ದ ಪವರ್ ಆಫ್ 1/2 ಬರಿಬೋದಾ? Yes, sir. ಮೇಲ್ ತಗೊಂಡ್ರೆ -1/2 ಬರಿಬೋದಾ? Yes, sir. n ಇಸ್ಕೊಲ್ ಟು -1/2 ಆಗುತ್ತೆ. ಈ ಫಾರ್ಮುಲಾ ಅಪ್ಲೈ ಮಾಡಿ. ಯಾವ ಫಾರ್ಮುಲಾ? X to the power of n. ಈ ಫಾರ್ಮುಲಾ ಅಪ್ಲೈ ಮಾಡಿ ಸಿಗುತ್ತೆ. ಇಲ್ಲ ಅಂದ್ರೆ ಈ ತರ ಅಪ್ಲೈ ಹಾಕೊಂಡ್ಬಿಡಿ. ಸೊ ಇಂಟಿಗ್ರೇಷನ್ ಆಫ್ 1/2 ರೂಟ್ ಎಕ್ಸ್ ಇಸ್ಕೊಲ್ ಟು 2 ರೂಟ್ ಎಕ್ಸ್. ಎಲ್ಲ ನಂಗೆ ಮಾಡ್ತಾ ಕೂರ ಹಾಗಲ್ಲ, ಸರ್ಟನ್ ಲಾಜಿಕ್ಸ್ ಕಲ್ತ್ಕೊಬೇಕು ನಾವಿಲ್ಲಿ. ಅರ್ಥ ಆಯ್ತಾ ಇವಾಗ ಕಾನ್ಸೆಪ್ಟ್? ಸೊ ಇಷ್ಟೇ ಇನ್ನೇನಿಲ್ಲ. ಏನು ಇಂಟಿಗ್ರೇಷನ್ ಇರುತ್ತೆ ಅದ್ರ ಆನ್ಸರ್ ಡಿಫ್ರೆನ್ಶಿಯೇಟ್ ಮಾಡಿ, ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ನಿಮ್ಗೆ ಆಲ್ಮೋಸ್ಟ್ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಇದೇ ತರ ಇವಾಗ ಇದು 8. ಸೊ ಇವಾಗ ಇಂಟಿಗ್ರೇಷನ್ ಆಫ್ 1/x² dx ಏನ್ ಬರುತ್ತೆ? 1/x² ಯಾವ್ದಕ್ ಬರುತ್ತೆ? ಡಿಫರೆನ್ಸ್ ಯೋಚನೆ ಮಾಡಿ, ಹಿಂಗ್ ಯೋಚನೆ ಮಾಡಿ. ಇವಾಗ ಮಾಡಿದ್ದೆ ಇದು ಈ ಫಾರ್ಮುಲಾ ಹಾಕಿ ಬಂದ್ಬಿಡುತ್ತೆ, ಸಿಂಪ್ಲಿಫೈ ಮಾಡಿ ಬಂದ್ಬಿಡುತ್ತೆ. ಹೆಂಗ್ ಬೇಡ, ಥಿಂಕ್ ಮಾಡಿ. 1/x² ಯಾವ್ದಕ್ ಬರುತ್ತೆ? ಯಾವ್ದು ಡಿಫ್ರೆನ್ಸಿಯೇಷನ್ 1/x²? 1/x. ಯಾವ್ದ್ರದ್ದು? 1/x ಅಲ್ವಾ? Yes, sir. ಅರ್ಥ ಆಗ್ತದೆ ಅಂದ್ರು ಕಾದು ಬರ್ತಾ ಏನ್ ಹೇಳ್ತಾ ಇದೀನಿ ಅಂತ. ಸೊ ಡಿಫ್ರೆನ್ಸಿಯೇಷನ್ ಆಫ್ 1/x ಏನು? -1/x² ಅಲ್ವಾ? Yes, sir. 1/x² ಇದೆ. ಆನ್ಸರ್ ನೋಡಿ. 1/x² ಡಿಫ್ರೆನ್ಸಿಯೇಷನ್ ಏನು? 1/x. ಇಲ್ಲಿ ಮೈನಸ್ ಇದೆಯಾ? ಇಲ್ಲಿ ಇಲ್ಲ, ಅದಕ್ಕೆ ಮೈನಸ್ ಹಾಕಿ ಪ್ಲಸ್ ಸಿ ಅಷ್ಟೇ, ಮುಗೀತು. ಅರ್ಥ ಆಯ್ತು ಇವಾಗ? therefore ಇಂಟಿಗ್ರೇಷನ್ ಆಫ್ 1/x² dx is equal to -1/x plus c. ನೋಡಿ, ನೀವ್ ಏನಿಲ್ಲ ಕಣ್ರ, ಒಂದ್ ಅರ್ಥ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಕೊಡ್ತಾರಲ್ವಾ, ಈ ಇಂಟಿಗ್ರೇಷನ್ ಯಾವ್ದ್ರ ಡಿಫ್ರೆನ್ಸಿಯೇಷನ್ ಅಷ್ಟೇ ಥಿಂಕ್ ಮಾಡ್ಬೇಕಾಗಿರೋದು. ಇನ್ನೊಂದು ಕೊಡ್ತೀನಿ ನೋಡಿ, ಈಸಿಯಾಗಿ ಹೇಳ್ತೀರಾ ಇವಾಗ. ಇಂಟಿಗ್ರೇಷನ್ ಆಫ್ 1/x dx ಹೇಳ್ರಪ್ಪ ನೋಡ, ಪಟ್ಟ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಏನು 1/x? ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಏನು? ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನು? 1/x. ಇಂಟಿಗ್ರೇಷನ್ ಆಫ್ 1/x ಏನು? Log x. ಅಳಿಯ ಅಲ್ಲ, ಮಗಳ ಗಂಡ. ಕೇಳ್ಬೋದಾ? Yes, sir. ಮ್ಯಾಚ್ ಆಗಲ್ಲ. ಎರಡು ಸೇಮ್ ಬರುತ್ತೆ, ಡಿಫ್ರೆಂಟ್. ಇಲ್ಲಿ 1/x ಬಂದಾಗ ಏನ್ ಇಂಟಿಗ್ರೇಷನ್ ಬರುತ್ತೆ? ಇದ್ರ ಡಿಫ್ರೆನ್ಸಿಯೇಷನ್ ಏನ್ ನೋಡಿ. ಯಾವ್ದು ಡಿಫ್ರೆನ್ಸಿಯೇಷನ್ ಇದು? ಆನ್ಸರ್ ಲಾಗ್ x 1/x. ನೋಡಿ ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ. ಇಲ್ಲಿ ಬರ್ಕೊಳ್ಳಿ. ಅರ್ಥ ಆಗ್ತಿದ್ಯಾ ಇಲ್ವಾ? ಇದಕ್ಕೆ ಅಪ್ಲೈ ಆಗಲ್ಲ, ಇದು ಇದಕ್ಕೆ ಅಪ್ಲೈ ಆಗುತ್ತೆ. ಸೇಮ್ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಹಿಂಗೆ ಹೇಳಿದೆ, ಹಿಂಗೆ ಮಾಡ್ಕೊಂಡು ಹೋಗ್ಬೇಕು, ಅದು ಆನ್ಸರ್ ಬರುತ್ತೆ. ಅದು ಬೆಟ್ರಾ ಇದು ಬೆಟ್ರಾ? ಇದೇ better, sir. ಇದು ಬೆಟ್ರಾ? ಲಾಸ್ಟ್ ಟೈಮ್ ಮಾಡ್ದಂಗೆ ಈ ಫಾರ್ಮುಲಾ ಅಪ್ಲೈ ಮಾಡೋದು ಬೆಟ್ರಾ ಇದು ಬೆಟ್ರಾ? ಜಸ್ಟ್ ಏನಿಲ್ಲ, ನಿಮ್ಗೆ ಇಂಟಿಗ್ರೇಷನ್ ಕೊಟ್ಟಾಗ ಇದು ಯಾವ ಡಿಫ್ರೆನ್ಸಿಯೇಷನ್ ಮೈಂಡ್ ತಗೊಳ್ಳಿ. ಅದು ಬರ್ಬೇಕು ಅಂದ್ರೆ ಏನ್ ಬರ್ಬೇಕು? ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಬರ್ಬೇಕು. ಅದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ. ಅರ್ಥ ಆಯ್ತಾ? ಬರ್ಕೊಂಡಿದ್ದೀನಿ ಹೇಳ್ತೀನಿ. ಸರ್ ಹೇಳ್ತಾನೆ ಎಕ್ಸ್ಪ್ಲೇನ್ ಮಾಡಿ ಸರ್ ಇನ್ನೊಂದ್ಸಲ. 1/x². ಎಲ್ಲ ಆದ್ಮೇಲೆ ನಾನು ಏನಂತ ಕೇಳ್ತೀಯಲ್ಲೋ, ಏನ್ ಅರ್ಥ ಮಾಡ್ಕೊಬೇಕಿಲ್ಲಿ? ಸರ್ ಕಾಲ್ ಬಂದಿತ್ತು ಸರ್. ನಾನು ಆನ್ಸರ್ ಮಾಡಕ್ ಆಗಲ್ಲ. ನೀನ್ ತುಂಬಾ ಬಿಸಿ ಇದ್ರು ಆಯ್ತಾ? ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ. ಸರ್ ಕಟ್ ಮಾಡಿದ್ರೆ ಸರ್, ಅದಕ್ಕೆ ಕೇಳಿಸ್ತಿಲ್ಲ. ಯಾರ ಬೆಳಗ್ಗೆ ಕಾಲ್ ಮಾಡೋರು ನಿನ್ಗೆ? 1/x² ಬಂದು ಇದು ಡಿಫ್ರೆನ್ಸಿಯೇಷನ್ ಯಾವ್ದು ನೋಡು. 1/x² ಡಿಫ್ರೆನ್ಸಿಯೇಷನ್ ಯಾವ್ದು ಮೈಂಡ್ ಬರ್ಬೇಕಾಗಿರೋದು? ಡಿಫ್ರೆನ್ಶಿಯೇಟ್ ಮಾಡಿದಾಗ ಯಾವ್ದ್ರ ಆನ್ಸರ್ ಇದು? 1/x -1/x² ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ 1/x is equal to -1/x² ಬರುತ್ತೆ. ಸೊ ಇಲ್ಲಿ ಇಂಟಿಗ್ರೇಷನ್ ಇದೆ 1/x, ಮೈನಸ್ ಈ ಕಡೆ ಇದೆ, ಈ ಕಡೆ ಹಾಕಿ ಮೈನಸ್ ಅಷ್ಟೇ, ಏನೂ ಇಲ್ಲ. ಸೊ therefore ಇಂಟಿಗ್ರೇಷನ್ ಆಫ್ 1/x² dx is equal to -1/x. ಇಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಹೆಂಗ್ ಮಾಡ್ಬೋದು ಇದನ್ನ?
1 by x square is equal to x to the power of minus 2. ಎಸ್ Formula apply ಮಾಡು. x to the power of n formula apply ಮಾಡು. x to the power of n plus 1 divided by n plus 1. ಈ ಫಾರ್ಮುಲಾ ಅಪ್ಲೈ ಮಾಡಿ ವಿಲ್ ಗೆಟ್ ದಿಸ್ ಒನ್ 1 by x ಬರುತ್ತೆ. ಇಲ್ಲಿ ಏನಿಲ್ಲ, ಇದು ಅಪ್ಲೈ ಮಾಡಿದಾಗ ಇಂಟಿಗ್ರೇಷನ್ ಮಾಡಿದಾಗ ಇದು ಯಾವ್ದು ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಬೇಕಷ್ಟೇ. ಆಯ್ತಾ ಬರ್ದಿದ್ದು? ಎಲ್ಲ ಏಕ್ದಮ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ನನಗೆ ಕಾಲ್ಪಿಸ್ಬೇಕಂತಲ್ಲ, ಏಕ್ದಮ್ ಬರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬರ್ತೀರಾ, ಟ್ರ್ಯಾಕ್ ಬರ್ತೀರಾ. ಆಯ್ತಾ ಬರ್ಕೊಂಡಿದ್ದು? Yes, sir. ಇವಾಗ ಎಕ್ಸಾಕ್ಟ್ ಟ್ರ್ಯಾಕ್ ಬರ್ತೀರಾ ನೋಡಿ. ಇವಾಗ ಇಂಟಿಗ್ರೇಷನ್ ಆಫ್ sin x sin x ಯಾವ್ದು ಡಿಫ್ರೆನ್ಸಿಯೇಷನ್ ಇವಾಗ ಟ್ರ್ಯಾಕ್ ಬರ್ತೀರಾ ನೋಡು. ಸರ್ ಮೈನಸ್ Cos x. ಏಯ್, sin x ಯಾವ್ದು ಡಿಫ್ರೆನ್ಸಿಯೇಷನ್ Cos x. Cos x. ಅಷ್ಟೇ. ಇಂಟಿಗ್ರೇಷನ್ ಆಫ್ sin x is equal to cos x plus c. ಅರ್ಥ ಆಯ್ತಾ? Yes, sir. ಕರೆಕ್ಟ್ ರಾಂಗಾ? ಮೈನಸ್ ಅಲ್ಲಪ್ಪ, ನಿಮಿಷ ಕರೆಕ್ಟ್ ಸರ್. ತಪ್ಪಳಿ ನಿಮಿಷ ಓಕೆ. ಫಸ್ಟ್ sin x ಅಲ್ವಾ? ಓಕೆ, sin x ಬರೋಣ. ಸೊ ಇಂಟಿಗ್ರೇಷನ್ ಆಫ್ sin x dx. sin x ಡಿಫ್ರೆನ್ಸಿಯೇಷನ್ ಯಾವುದು? ಕಾಸ್ Cos ಎಕ್ಸ್. x. ಅಂದ್ರೆ ಆನ್ಸರ್ ಅಲ್ಲಿ sin x ಬರ್ಬೇಕು ಅಂದ್ರೆ ಏನ್ ಬರ್ಬೇಕು ಇಲ್ಲಿ? ಕಾಸ್ cos x. ಸೊ cos x ಮೈನಸ್ sin x ಬರುತ್ತೆ, ಕರೆಕ್ಟಾ? ಎಸ್ ಸರ್. ಸೊ ಮೈನಸ್ ಬರ್ಬೇಕಲ್ವಾ ಇಲ್ಲಿ? ಸೊ ಇಂಟಿಗ್ರೇಷನ್ ಆಫ್ sin x is equal to minus cos x. ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ cos x ಯಾವಾಗ ಬರುತ್ತೆ? sin x ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos x ಬರುತ್ತೆ. ಇಲ್ಲಿ cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ sin x ಬರುತ್ತೆ. ಇಲ್ಲಿ ಮೈನಸ್ ಬರೋದ್ರಿಂದ ಮೈನಸ್ ಇಲ್ಲ ಹಾಕೋಬೇಕು ಅಷ್ಟೇ, ಇನ್ನೇನು ಇಲ್ಲ. ತಲೆ ಕೆಡಿಸ್ಕೊಂಬೇಡಿ. ಕ್ಲಿಯರ್? ನೆಕ್ಸ್ಟ್ Tan x. ಇಂಟಿಗ್ರೇಷನ್ ಆಫ್ tan x. ಇಂಟಿಗ್ರೇಷನ್ ಆಫ್ secant square x. Tan x. ಟ್ಯಾನ್ ಎಕ್ಸ್ Tan x. Differentiation of tan x is equal to Plus secant c. square x. Secant square. Okay. Next, integration of cosecant square dx. Minus cot x. Cot x differentiation ಬಂದು cosecant square x minus cosecant square x ಬರುತ್ತೆ. minus cot x plus c. Cot x Minus differentiation cot x. ಬಂದು minus cosecant square x ಇರುತ್ತೆ. ಇಲ್ಲಿ ಮೈನಸ್ ಇಲ್ಲ, ಅದಕ್ಕೆ minus cot x plus c. ಇಲ್ಲಿ ಬರಿಬೇಕಾದ್ರೆ ಡಿಫರೆನ್ಸ್ ಬರಿಬೇಕಾ? ಇಲ್ಲಿ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ ಸರ್. ಕನ್ಫ್ಯೂಷನ್ ಆಗಿ ಬರಿತಾ ಇಲ್ಲ ಅಷ್ಟೇ. ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ cos x ಬಂದು sin x. Yes. Yes, sir. ಡಿಫ್ರೆನ್ಸಿಯೇಷನ್ ಆಫ್ Minus cos x ಬಂದು ಮೈನಸ್ sin x. ಆನ್ಸರ್ ಕ್ವಶನ್ ಅಲ್ಲಿ ಮೈನಸ್ ಇಲ್ಲ, ಅದಕ್ಕೆ ಮೈನಸ್ ಇಲ್ಲ ಹಾಕ್ಬಿಡಿ ಅಷ್ಟೇ, ಏನಿಲ್ಲ. ಡಿಫ್ರೆನ್ಸಿಯೇಷನ್ ಆಫ್ sin x ಬಂದು cos x. ಆಗ ನೀವು ಕೇಳಬಹುದು, ಸರ್ ಮೈನಸ್ ಬಂದ್ಬಿಟ್ರೆ ಪ್ಲಸ್ ಆಗತ್ತೆ ಅಂತ. ಅಲ್ಲ, ಆತರ ಅಲ್ಲ. ಇಲ್ಲಿ ಮೈನಸ್ ಬರಲ್ಲ. ಇಲ್ಲಿ ಯಾವುದೇ ಇಂಟಿಗ್ರೇಷನ್ ಮೈನಸ್ ಬರಲ್ಲ, ಪ್ಲಸ್ ಬರೋದೆಲ್ಲಾನು. ಸೊ ಡಿಫ್ರೆನ್ಸಿಯೇಷನ್ ಆಫ್ sin x ಏನು? Cos x. ಕ್ಲಿಯರ್? ಸೊ ಇಂಟಿಗ್ರೇಷನ್ ಆಫ್ cos x is equal to sin x. ಡಿಫ್ರೆನ್ಸಿಯೇಷನ್ ಆಫ್ tan x ಏನು? secant square x. ಸೊ ಇಂಟಿಗ್ರೇಷನ್ ಆಫ್ secant square x ಏನು? ಟ್ಯಾನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ cot x ಏನು? cosecant square minus cosecant square x. ಸೊ ಕ್ವಶನ್ ಅಲ್ಲಿ ಮೈನಸ್ ಇಲ್ಲ, ಆನ್ಸರ್ ಹಾಕ್ಬಿಡಿ. ಕ್ಲಿಯರ್? ಅರ್ಥ ಆಯ್ತೇನಪ್ಪ? ಏನೋ ಡೌಟ್ ಇದೆಯಾ? ಎಲ್ಲ ಆದ್ಮೇಲೆ ಡೌಟ್ ಇದೆ ಅಂತ ಕೇಳ್ಬೇಡ. Yes, sir. ಕಾಣಿಸುತ್ತೆ ಬರೋದ್ರಲ್ಲಿ. ಸೊ ಇಂಟಿಗ್ರೇಷನ್ ಆಫ್ secant x into tan x dx. Secant x. ಯಾವ್ದು ಡಿಫ್ರೆನ್ಸಿಯೇಷನ್ ಇದು? Secant x. Plus c. secant x plus tan x. secant x into tan x. ನೀವು ಕೇಳ್ಬೋದು, ಹಂಗ್ರೆ ಏನ್ ಸರ್ ಕ್ವಶನ್ ಹಿಂಗೆ ಕೇಳ್ತಾನ ಅಂತ ಕೇಳ್ಬೋದು ನೀವಲ್ವಾ? ಹಂಗೆ ಬರುತ್ತೆ. ದಟ್ ಈಸ್ ಇಂಟಿಗ್ರೇಷನ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ನೀವು ಹೇಳಿ ಇವಾಗ. ಇಂಟಿಗ್ರೇಷನ್ ಆಫ್ Cos x. into cot x dx ಏನು? minus Minus cos x plus c. ಮೈನಸ್ ಆಗಿ ಬಂತು.
ಡಿಫ್ರೆನ್ಸಿಯೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಕ್ವಲ್ ಟು ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಸೊ ಇಲ್ಲಿ ಮೈನಸ್ ಬರಲ್ಲ, ಅದಕ್ಕೆ ಇಲ್ಲಿ ಮೈನಸ್ ಬರುತ್ತೆ. ಕ್ಲಿಯರ್? Yes, sir. Yes, sir. ಇವಾಗ ಇವೆಲ್ಲ ಆಯ್ತು, ಏನು tan x ಇವೆಲ್ಲ ಬಂತು. ಸೊ ಇವಾಗ ಇಂಟಿಗ್ರೇಷನ್ ಆಫ್ tan x ಏನಪ್ಪ? Secant square x. ವೆರಿ ಗುಡ್ ಆನ್ಸರ್. Sir, secant x, sir. ಅಲ್ಲ ಸರ್. Sorry, sir. tan x ಕೇಳ್ತಾ ಇರೋದು ನಾನು, secant ಸ್ಕ್ವೇರ್ ಅಲ್ಲ. sin x ಗೆಲ್ಲ cos x ಬರುತ್ತೆ, cos x ಗೆಲ್ಲ sin x ಬರುತ್ತೆ. ಸೇಮ್ ಬರುತ್ತೆ, ಎಲ್ಲೋ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಫಾಲೋ ಮಾಡುತ್ತೆ. ಬಟ್ ಇಲ್ಲಿ tan x ಬಂದು log of secant ಬರುತ್ತೆ. log of secant x. tan x ಇಂಟಿಗ್ರೇಷನ್ ಬಂದು log of secant x. ಹೆಂಗ್ ಸರ್? log of secant x ನ ಡಿಫ್ರೆನ್ಶಿಯೇಟ್ ಮಾಡಿ. ಕಾಂಪೋಸಿಟ್ ಫಂಕ್ಷನ್ ಅಲ್ವಾ? log of secant x 1 by secant x. secant x ದು secant x into Secant x into tan x. ಕ್ಯಾನ್ಸಲ್ ಆದ್ರೆ ಉಳಿಯೋದು ಎಷ್ಟು? 110. ಅರ್ಥ ಆಯ್ತಾ? Yes, sir. Yes, sir. समझ आ रहा है? थोड़ा सा. ಸೊ ಇದು ಬೈ ಹರ್ಟ್ ಮಾಡ್ಬೇಕಾಗಿರೋದು. ಕೆಲವೊಂದೆಲ್ಲ ಗೊತ್ತಾಗ ಡೈರೆಕ್ಟ್ ಆಗಿ, ಕೆಲವೊಂದು ಗೊತ್ತಾಗಲ್ಲ, ಬೈ ಹರ್ಟ್ ಮಾಡಬೇಕು. ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ನೋಡಿ. ಇವಾಗ ಇಂಟಿಗ್ರೇಷನ್ ಆಫ್ ಲಾಗ್ ಕಾಟ್ ಎಕ್ಸ್ ಬಂದು ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಡೌಟ್ ಇದ್ರೆ ಏನ್ ಮಾಡ್ಬೇಕು? Differentiate. ಏನ್ ಮಾಡಿದ್ರೆ ಇದು ಬರುತ್ತೆ? Differentiate. ಅರ್ಥ ಆಯ್ತಾ? Yes, sir. ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಡಿ ಎಕ್ಸ್, ಇದು ಸ್ವಲ್ಪ ಲಿಂಕೇಜ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಡಿ ಎಕ್ಸ್ ಬಂದು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ cosecant x dx log of ಅನಿಸ್ತಾ ಇದೆಯಾ? log of cosecant x minus cot x plus c. ಎಲ್ಲ ಡೆರಿವೇಶನ್ ಹೆಂಗ್ ಮಾಡ್ದೆ ಹಂಗೆ ಡೆರಿವೇಶನ್ ಇದೆ ಕಣ್ರೋ, ಬೇಡ ಎಲ್ಲ ಮಾಡಕ್ಕಾಗಲ್ಲ. ಬರ್ಕೊಳ್ಳಿ, ಇದನ್ನ ಒಂದ್ ಮೈಂಡ್ ತಗೊಳ್ಳಿ ಅಷ್ಟೇ. ಇದನ್ನ ಏನ್ ಬರುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ ಬರುತ್ತೆ. ನಾರ್ಮಲ್ ಆಗಿ ನಮಗೆ sin x cos x ಗೊತ್ತಾಗೋಗ್ಬಿಡುತ್ತೆ. ಈ ಸ್ಕ್ವಯರ್ಸ್ ಬಂದಾಗ ಅದ್ರ ಡಿಫ್ರೆನ್ಸ್ ಇದ್ರೆ ಗೊತ್ತಾಗೋಗ್ಬಿಡುತ್ತೆ. ಬಟ್ ಸಿಂಗಲ್ ಇದ್ದಾಗ ಗೊತ್ತಾಗಲ್ಲ. tan x cot x secant x cot x ಗೊತ್ತಾಗಲ್ಲ. tan x ಬಂದು ಲಾಗ್ ಬರುತ್ತೆ, cot x ಬಂದು ಲಾಗ್ ಬರುತ್ತೆ, secant x ಬಂದು ಲಾಗ್ ಬರುತ್ತೆ, cosecant ಗೆ ಲಾಗ್ ಬರುತ್ತೆ. ಕ್ಲಿಯರ್? ಬರ್ಕೊಳ್ಳಿ ನೋಡಿ. ಒಂದು ಯಾಕೆ ಸ್ಟ್ರೆಸ್ ಮಾಡ್ತಾ ಇದೀನಿ, ಫಾರ್ಮುಲಾಸ್ನೇ ಮಾಡ್ತಾ ಇದೀನಿ ಅಂದ್ರೆ, ಇದು ಗೊತ್ತಿಲ್ಲ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಇಂಟಿಗ್ರೇಷನ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಒಂದ್ ಲೆವೆಲ್ ಗೊತ್ತಾಗೋಗುತ್ತೆ, ಬಟ್ ಇಂಟಿಗ್ರೇಷನ್ ನಿಮ್ಗೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಗೊತ್ತಾಗತ್ತೆ ನೋಡಿ. 18 ಇಂಟಿಗ್ರೇಷನ್ ಆಫ್ 1/√1 minus x square dx. ಯಾವ್ದು ಡಿಫ್ರೆನ್ಸಿಯೇಷನ್ ಇದು? Sin inverse x. ಅಷ್ಟೇನಾ? Sin sin inverse x inverse x plus c. plus c. So sin inverse x differentiation ಬಂದು 1/√1 minus x square. So integration of 1/1 minus x square dx ಬಂದು sin inverse x. Sin inverse. tan inverse x. Tan inverse x. Differentiation of tan inverse x is equal to 1/1 plus x square. So integration of 1/1 plus x square is equal to tan inverse x. Secant. Secant Secant inverse. inverse x plus c. ಆಯ್ತಾ? Sir. Yes, sir.
e to the power e x. power x. ಇದು ಮಾತ್ರ ಚೇಂಜ್ ಆಗಲ್ಲ, ಇದೊಂದೇ ಸೇಮ್ ಉಳ್ಕೊಳ್ಳೋದು. ಸಿಮಿಲರ್ಲಿ ಇಂಟಿಗ್ರೇಷನ್ e to the power of minus x dx e to the minus x plus c same. ಸೇಮ್ ಬರುತ್ತೆ. ಸೊ ಇಷ್ಟೇನಪ್ಪ ಇಂಟಿಗ್ರೇಷನ್ ಫಾರ್ಮುಲಾಸ್. ಕಷ್ಟ ಅನ್ಸುತ್ತಾ? ಫಸ್ಟ್ ಓವರ್ ಆಲ್ ನೋಡಿದ್ರೆ ಕಷ್ಟ ಅನ್ಸುತ್ತೆ, ಬಟ್ ಈ ತರ ಮಾಡ್ಕೊಂಡು ಹೋದ್ರೆ ಕಷ್ಟ ಅನ್ಸುತ್ತಾ? No, sir. ಆರ್ ಯು ಫೈಂಡಿಂಗ್ ಈಸಿ? Yes, sir. Yes, sir. ಹ್ಮ್ Yes, sir. ಸ್ವಲ್ಪ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್ ನಾನು ಇಂಟಿಗ್ರೇಷನ್ ಮಾಡ್ತೀನಿ ಅಂತ. ಅದು ಬರಬೇಕು ಅಂದ್ರೆ ಈ ಟು ನೋ ದ ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡಿ ಹೆಂಗಂದ್ರೆ ಫಾರ್ಮುಲಾಸ್ ಅಪ್ಲೋಡ್ ಮಾಡಿದೀನಿ, ಟೆಸ್ಟ್ ಇದೆ, ಅದು ತಗೊಳ್ಳಿ. ಇದನ್ನ ಅದು ತಗೊಂಡ್ರೆ ನಿಮ್ಗೆ ಯಾವಾಗ ಫಾರ್ಮುಲಾ ಟೆಸ್ಟ್ ನ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ ಇವ್ರ ಪಕ್ಕ. ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ತುಂಬಾ ಸಿಂಪಲ್ ಇದೆ ಕಣ್ರೋ. ಇವಾಗ ಇಷ್ಟೇನು ಮಾಡ್ತಿದ್ರೆ 2 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಇಷ್ಟೇ ಸಿಂಪಲ್ ಲಾಜಿಕ್. ಇದನ್ನ ಇವಾಗ ಏನ್ ಫಾರ್ಮುಲಾಸ್ ಕಲ್ತೀರಾ ಅದನ್ನ ಸಮ್ಸ್ ಅಲ್ಲಿ ಕೊಡ್ತಾನೆ, ಡೈರೆಕ್ಟ್ ಇಂಟಿಗ್ರೇಟ್ ಮಾಡೋದಷ್ಟೇ. ಎಷ್ಟು ಸಿಂಪಲ್ ಇರ್ತದ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನಿಮ್ಗೆ. ಕ್ಲಿಯರ್? ಸರಿ, ಫಸ್ಟ್ ಮಾಡ್ಬೇಕಾದ್ರೆ ನೀವು ಫಾರ್ಮುಲಾಸ್ ನ ಬೈ ಮಾಡಿ, ಏನ್ ಮಾಡ್ತೀನಿ ಫಾರ್ಮುಲಾಸ್ ನ ಬೈ ಮಾಡಿ ಸಾಕು. ಓಕೆನಾ? Yes, sir. Yes. Okay, sir. Bye, sir. Bye, sir.